ಬೆಸ್ಟ್ ಆಫ್ ಮುಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಜೋಕ್ಗಳನ್ನ ಹೇಳಿ ಪ್ರತಿದಿನ ನಿಮ್ಮನ್ನ ನಕ್ಕು ನಲಿಸ್ತಾ ಇದ್ದಾರೆ ಖ್ಯಾತ ನಾಟಕಕಾರ ಯಶವಂತ್ ಸರ್ ದೇಶಪಾಂಡೆ. ಆದರೆ ಕಳೆದ ವಾರದಲ್ಲಿ ಯಶವಂತ್ ಅವರು ಹೇಳಿದ ಜೋಕ್ಗಳನ್ನ ನೀವು ನೋಡಿ ನಕ್ಕು ನಲಿಯೋದನ್ನ ಮಿಸ್ ಮಾಡ್ಕೊಂಡಿದ್ರೆ ಬೇಜಾರಾಗಬೇಡಿ. ಇಲ್ಲಿದೆ ಬೆಸ್ಟ್ ಆಫ್ ಮುಂದ. ಒಂದು ಅಜ್ಜಿ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ಲಂತೆ. ಅಕ್ಕಿ ಸೀಟ್ ಮಗ್ಗಲ ಸೀಟ್ ಖಾಲಿ, ಅದ್ರ ಮಗ್ಗಲ್ ಇನ್ನೊಂದು ಸೀಟ್ ಮೇಲೆ ಒಬ್ಬ ಯುವಕ ಕೂತಿದ್ದ. ಆ ನಡುವಿನ ಸೀಟಿನ ಮೇಲೆ ಆಕಿ ಕುಡಿಲಿಕ್ಕಂತ ಪೆಪ್ಸಿ ಬಾಟ್ಲಿ ಇಟ್ಕೊಂಡಿದ್ಲು. ಹಾಗಲ್ಲ ಸಿನಿಮಾ ನೋಡ್ಕೋತ ಆಕಿ ಒಂಚೂರು ಹಿಂಗೆ ಬಾಟ್ಲಿ ತೊಗೊಳಕಿ, ಪೆಪ್ಸಿ ಕುಡಿಯೋಕಿ, ಮತ್ತೆ ಇಡಾಕಿ, ಮತ್ತೊಂದು ಸ್ವಲ್ಪ ಸಿನಿಮಾ ನೋಡೋಕಿ, ಮತ್ತು ಪೆಪ್ಸಿ ತೊಗೊಳಕಿ, ಕುಡಿಯೋಕಿ, ಇಡಾಕಿ, ಹಿಂಗೆ ನಡೆದಿತ್ತಾಕಿ ಸಿನಿಮಾ ನೋಡೋದು. ಆದ್ರೆ ಆ ಮಗ್ಳು ಕೂತು ಹುಡುಗಗೆ ಇದನ್ನು ನೋಡಿ ಇರಿಟೇಟ್ ಆಗ್ಲಿಕ್ಕೆ ಶುರು ಆತ. ಅವಾಗ ಅನಿಸ್ತು ಪೆಪ್ಸಿ ಕುಡಿಯೋ ಪದ್ಧತಿ ಹಿಂಗಲ್ಲ, ಈ ಅಜ್ಜಿಗೆ ಗೊತ್ತಿಲ್ಲ ಅಂತೇಳಿ ನಾವು ಹೇಳ್ದ, ಅಜ್ಜಿ ಪೆಪ್ಸಿ ಕುಡಿಯೋದು ಹಿಂಗಲ್ಲ ಅಂಥೇಳಿ ಬಡ ಬಾಟ್ಲಿ ತೊಗೊಂಡು ಗಟ 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 ಕುಡ್ದ ಅಲ್ಲಿ ಇಟ್ಟ ಆಯ್ತು ಅಂದ. ಅದಕ್ಕೆ ಅಜ್ಜಿ ಅಂದ್ಲು, ಮಗ ಅದು ಪೆಪ್ಸಿ ಅಲ್ಲ, ನನ್ನ ಕವಳ ತುಪ್ಪ ಬಾಟ್ಲಿ ಅಂತ ಹೇಳಿದ್ಲು. ಒಂದು ಹುಡುಗ ತಮ್ಮ ಅಪ್ಪನ ಹತ್ರ ಬಂದು ಕೇಳಿದಂತ, ಅಪ್ಪ ನೀ ಇಂಜಿನಿಯರ್ ಹ್ಯಾಂಗಾದಿ? ಅದಕ್ಕೆ ಅಪ್ಪ ಹೇಳಿದಂತ, ನೋಡು ಅದಕ್ಕೆ ಕಠಿಣ ಪರಿಶ್ರಮ ಬೇಕು ಮತ್ತು ಶಾಣೆತನ ಬೇಕು, ಅಂದ್ರೆ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದಕ್ಕೆ ಮಗ ಕೇಳಿದಂತ, ಅದನ್ನ ಕೇಳಿಕತ್ತೇನಪ್ಪ, ನೀ ಹೆಂಗಾದಿ ಅಂತ. ಸಿರುಗುಪ್ಪದಿಂದ ಹನುಮಂತಯ್ಯ ಅನ್ನೋರು ಈ ಜೋಕ್ ಕಳ್ಸ್ಯಾರ. ಇದು ಒಂದು ಸಾಲಿ ಮಾಸ್ತರು ಮತ್ತು ಹುಡುಗನ ನಡುವಂಥ ಒಂದು ಸಂಭಾಷಣೆ, ಭಾರಿ ಮಸ್ತದ ಕೇಳ್ರಿ. ಟೀಚರ್ ಕೇಳಿದ್ರಂತ, ಹುಡುಗ ಹೇಳು, ನಾನು ನಿನಗೆ 2 ಈಸಿ ಪ್ರಶ್ನೆ ಕೇಳ್ಯೋ, 1 ಡಿಫಿಕಲ್ಟ್ ಪ್ರಶ್ನೆ ಕೇಳ್ಯೋ, ಅಂದ್ರೆ ನಿನಗೆ ಅಂದ್ರೆ ಭಾಳ ಸರಳ ಆಗಿರುವಂಥ 2 ಪ್ರಶ್ನೆ ಕೇಳ್ಯೋ ಅಥವಾ ಕಠಿಣವಾದ 1 ಪ್ರಶ್ನೆ ಕೇಳ್ಯೋ. ಅದಕ್ಕೆ ಹುಡುಗ ಏನಂತ, ನೀವು ನನಗೆ ಕಠಿಣವಾದ 1 ಪ್ರಶ್ನೆ ಕೇಳ್ರೆ ನಾನು ಉತ್ತರ ಕೊಡ್ತೀನಿ ಅಂತ. ಸರಿ, ಅದಕ್ಕೆ ಅವ್ರ ಟೀಚರ್ ಅಂತ, ಹೇಳೋ, ಕೋಳಿ ಮೊದಲು ಏನು ಮೊಟ್ಟೆ ಮೊದಲು, ಅಂದ್ರೆ ತತ್ತಿ ಮೊದಲು ಏನು ಕೋಳಿ ಮೊದಲು? ಅದಕ್ಕೆ ಅವ ಏನು ಅಂತ ಹೇಳಿದಂತೆ, ಸರ್ ಕೋಳಿನ ಮೊದಲು. ಅದಕ್ಕೆ ಟೀಚರ್ ಕೇಳಿದಂತೆ, ಹೆಂಗೆ? ನಾನು ನಿಮ್ಗೆ ಹೇಳೇನಿ ಸರ್, ನಾವು 1 ಪ್ರಶ್ನೆಗೆ ಉತ್ತರ ಕೊಡ್ತೀನಿ, 2ನೇದು ಕೇಳೋಂಗಿಲ್ಲ. ಒಂದು ಸರ್ತಿ ಒಬ್ಬ ಕಿವುಡ ಒಂದು ಹಿಯರಿಂಗ್ ಏಡ್ ಅಂಗಡಿಗೆ ಹೋದಂತೆ. ಅಲ್ಲಿ ಹೇಳಿದಂತೆ, ಸರ್ ನನಗೆ ಕಿವಿಗೆ ಕೇಳಿಸೋದಿಲ್ಲ, ನೀವು ನನಗೊಂದು ಹಿಯರಿಂಗ್ ಏಡ್ ಕೊಡ್ರಿ, ಅದು ಏನು ಯಾರಿಗೂ ಕಾಣಿಸ್ಬಾರ್ದದು, ಬಟ್ ಎಷ್ಟು ದೂರಿಂದ ಮಾತಾಡಿದರೂ ಬೇಕಾದ್ರೆ ಎಷ್ಟು ಸಣ್ಣ ಮಾತಾಡಲಿ ನನಗೆ ಕೇಳಿಸ್ಬೇಕು ಅಂತ. ಆತು ಅಂಥೇಳಿ ಆ ಅಂಗಡಿ ಆತ ಒಂದು ಕೂದಲದಂಥ ಎಳೆ ತೆಗೆದು ಕೌಂಟ್ರ್ ಮೇಲೆ ಇಟ್ಟನಂತ. ಇದು ತಗೋರಿ, ಸಣ್ಣ ಒಂದು ಕೂದಲಿದ್ದಂಗೆ ಅಷ್ಟೇ, ಇಲ್ಲಿ ಹಚ್ಕೊಂಡ್ಬಿಡ್ರಿ, ಯಾರಿಗೂ ಕಾಣಿಸಂಗಿಲ್ಲ ಮತ್ತು ಗೊತ್ತೂ ಆಗಂಗಿಲ್ಲ, ಬೇಕಾದಷ್ಟು ದೂರಿಂದ ಮಾತಾಡಲಿ, ನೀವು ಕೇಳಿಸ್ತದ. ಸರಿ, ಇದಕ್ಕೆ ಎಷ್ಟು ಚಾರ್ಜು? 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಭಾಳ ಕಾಸ್ಟ್ಲಿ ಆಗ್ತದೆ ಸರ್, ಒಂದು ಸ್ವಲ್ಪ ಇದಕ್ಕಿಂತ ಕಡಿಮೆ ಬಜೆಟ್ನಾಗಿನ ತೋರಿಸ್ರಿ. ಆಯ್ತು, ಒಂದು ಬಟನ್ ಅಂಥದ್ದು ಒಂದು ಸಣ್ಣ ನೆಕ್ಸ್ಟ್ ಹಿಯರಿಂಗ್ ಏಡ್ ಕೊಟ್ಟನಂತವ. ಇದು ತಗೋರಿ, ಇದೇನಿಲ್ಲ, ನಿಮಗೆ ಒಂದು 8ರಿಂದ 10 ಫೂಟ್ ದೂರಿಂದ ನಿಂತರ ಮಾತಾಡಿದ್ದು ಕೇಳಿಸ್ತದೆ, ಮತ್ತು ಇಲ್ಲಿ ಇಟ್ಕೊಂಡ್ಬಿಡ್ರಿ, ಯಾರಿಗೂ ಗೊತ್ತಾಗಲ್ಲ ಅಂತ. ಇದಕ್ಕೆ ಎಷ್ಟು? ಇದಕ್ಕೆ 60,000 ರೂಪಾಯಿ. ಇದು ಕಾಸ್ಟ್ಲಿ ಆಯ್ತು ಸರ್. ಮತ್ತು ನೆಕ್ಸ್ಟ್ ಏನಿಲ್ಲ, ಇನ್ನೊಂದು ಅದು ಬೇಕಾದ್ರೆ ಅದು ತೊಗೋರಿ ನಮ್ಮ ಕಡೆ. ಅದು ಹೆಂಗೆ, 1 ಕೋಟಿನ ಬಟನ್ನಷ್ಟು ಸ್ವಲ್ಪ ದೊಡ್ಡದದ, ಅದು ಸ್ವಲ್ಪ ಇಲ್ಲಿ ಇಟ್ಕೋರಿ. ಇದೇನಿಲ್ಲ, ಒಂದು 4-5 ಫೂಟ್ನಿಂದ ದೂರನಿಂದ ಮಾತಾಡಿದರೆ ನಿಮಗೆ ಕೇಳಿಸ್ತದೆ. ಮತ್ತು ಇದಕ್ಕೆ ಎಷ್ಟು ಬಜೆಟು? ಇದಕ್ಕೆ 20,000 ರೂಪಾಯಿ. ಇದು ಕಾಸ್ಟ್ಲಿ ಆಯ್ತು ಸರ್ ನಮಗೆ. ಹಾಗಿದ್ರೆ ನೆಕ್ಸ್ಟ್ ಯಾವುದು? ಇನ್ನೊಂದು ಐದು ತಗೋರಿ, ಇದೊಂದು ಸಣ್ಣ ಡಬ್ಬಿ ಅಂಥದ್ದು, ಇದು ಒಂದು ಮ್ಯಾಚ್ ಬಾಕ್ಸ್ನಷ್ಟು ದೊಡ್ಡದ. ಇದನ್ನು ನೀವು ಇಲ್ಲಿ ಹಾಕ್ಕೋಬೇಕು, ಒಂದು ಸ್ವಲ್ಪ ಮತ್ತು ಇದು ಇರ್ತದೆ. ಅದಕ್ಕೆ ನೀವು ಅದರದ್ದು ಹಿಂಗೆ ಒಂದು ದಾರ ತೊಗೊಂಡು ಇಲ್ಲಿ ಕಿವ್ಯಾಗ ಹಾಕ್ಕೊಂಡ್ರೆ ನಿಮಗೆ ಮಂದಿ ಒಂದು 2 ಫೂಟ್ನಿಂದ ಮಾತಾಡಿದ್ದದೆಲ್ಲ ಕೇಳಿಸ್ತದೆ. ಇದಕ್ಕೆ ಎಷ್ಟು? ಇದಕ್ಕೆ ಸರ್ ನೋಡಿರಿ, ಇದಕ್ಕೆ 8,000 ರೂಪಾಯಿ. ಇದು ಕಾಸ್ಟ್ಲಿ ಆಯ್ತು ಸರ್. ಹಂಗಂದ್ರೆ ಅವ ಅಂಗಡಿ ಏನು ಮಾಡಿದ ನೆಕ್ಸ್ಟ್ ಹೋಗ್ತೇನೆ ರೀ, 2 ದೊಡ್ಡ ಇಟ್ಟಂಗಿ ಅಂತ ಡಬ್ಬಿ ತೆಗೆದು ಹಿಂಗೆ ಕೌಂಟ್ರ್ ಮೇಲೆ ಇಟ್ಟನಂತ. ಇಟ್ಟು ಒಂದು ದೊಡ್ಡ ಹಿಂಗೆ ಹಿಯರಿಂಗ್ ಏಡ್ ಅಂಥದ್ದೊಂದು ಇಟ್ಟನಂತ. ಕೊಟ್ಕೊಳ್ಳಿ, ಇದೇನು ರೀ? ಇದು ನಿಮ್ಮ ಬಜೆಟ್ನಾಗ ಬರ್ಬೋದು, ಯಾಕಂದ್ರೆ ಇದಕ್ಕೆ ಬರೀ 2,500 ರೂಪಾಯಿ. ಈ ಡಬ್ಬಿ ಅವಲ್ಲ, ಇದೇನು ಕೆಲಸ ಮಾಡಂಗಿಲ್ಲ, ಮತ್ತು ಇದು ಏನು ಖರೆ ಕೆಲಸ ಮಾಡಂಗಿಲ್ಲ. ಇವನು ಹಾಕ್ಕೊಂಡ್ರಿ ಅಂದ್ರೆ ಮಂದಿಗೆ ಗೊತ್ತಾಗ್ತದೆ, ನಿಮಗೇನು ಕೇಳಿಸೋದಿಲ್ಲ ಅಂತ, ಅವರ ಜೋರು ಮಾತಾಡ್ತಾರೆ ಅಂತ ಹೇಳಿ. ಆ ಕಿವುಡು ಮಹಾಶಯ ಡಾಕ್ಟರ್ ಹತ್ರ ಹೋಗಿ ಭಾಳ ದಿವಸದ ಮೇಲೆ ಒಂದು ಚಲೋ ಹಿಯರಿಂಗ್ ಏಡ್ ಖರೀದಿ ಮಾಡ್ಕೊಂಡು ಬಂದಂತೆ. ಬಂದ ಮೇಲೆ 15 ದಿವಸ ಆಯ್ತು, ವಾಪಸ್ ಹೋದ. ಡಾಕ್ಟ್ರ್ ಕೇಳಿದರು, ಹೆಂಗೆ ಅನ್ನಿಸ್ತದೆ, ಏನು ಓಕೆ? ಅದಕ್ಕೆ ಅವ್ರಂದರು, ಇದನ್ನು ಹಾಕ್ಕೊಂಡೇನಿ 3 ಸರ್ತೆ ನಾನು ನನ್ನ ವಿಲ್ ಚೇಂಜ್ ಮಾಡಿದೆ ಅಂತ. ಯಾಕಂದ್ರೆ ಮನ್ಯಾಗ ಏನು ಮಾತಾಡ್ತಾರಲ್ಲ ಎಲ್ಲ ನನಗೆ ಕೇಳಿಸ್ಲಿಕ್ಕೆ ಹತ್ತದ. ಈಗ ನಾ ಹಿಯರಿಂಗ್ ಏಡ್ ಹಾಕೋತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅನ್ಬೇಕು.
ಒಬ್ಬಾಕಿ ತನ್ನ ಪುಟ್ಟ ನಾಯಿಯನ್ನು ಕರ್ಕೊಂಡು ಒಂದು ಹೇರ್ ಕಟಿಂಗ್ ಸಲೂನಿಗೆ ಹೋದ್ಲಂತ. ಅದರ ನಾಯಿ ಹೇರ್ ಕಟಿಂಗ್ ಮಾಡಿಸ್ಬೇಕಾಗಿತ್ತು ಆಕಿಗೆ. ಅದಕ್ಕೆ ಆಕೆ ಕೇಳಿದ್ಲಂತ, ಎಷ್ಟು ಚಾರ್ಜ್ ಮಾಡ್ತೀರಿ ಈ ನಾಯಿ ಹೇರ್ ಕಟ್ ಮಾಡ್ಬೇಕಾಗ್ಯದ? ಅದಕ್ಕೆ ಅವನಂತ ₹600. ₹600? ನಾ ಖರೆ ಅಂದ್ರೆ ನನ್ನ ಹೇರ್ ಕಟ್ಗೆ ₹500 ಕೊಡ್ತೀನಿ, ಇದಕ್ಕೆ ಯಾಕೆ ₹100 ಜಾಸ್ತಿ? ಅದಕ್ಕೆ ಅವ್ನು ಹೇಳಿದ್ನಂತ, ಮೇಡಮ್ ನೀವು ಈ ನಾಯಿ ಹಂಗೇನ್ರೆ ಕಚ್ಚುತ್ತೀರೇನೋ ಅಂದ್ರೆ ಕಡಿತೀರೇನೋ, ಯಾಕಂದ್ರೆ ಅದು ಇಸ್ಕ್ ಇರ್ತದಲ್ಲ ಅದಕ್ಕೆ ₹100 ಜಾಸ್ತಿ ತಗೋತೀನಿ. ಈ ಪೆಟ್ಗಳ ಜೊತೆ ಭಾರಿ ಮಜಾ ಇರ್ತದೆ ರೀ. ಒಂದು ಸರ್ತೆ ಒಬ್ಬಾಕಿ ಪುಟ್ಟಿ ತನ್ನ ಮನೆ ಗಾರ್ಡನ್ನೊಳಗೆ ಒಂದು ದೊಡ್ಡ ತೆಗೆದು ಅಲ್ಲಿ ಏನೋ ಮಾಡ್ಲಿಕ್ಕತ್ತಿದ್ಲಂತ. ಈ ಮಗ್ಗಲ ಮನೆಯವಾಗ ಒಂದು ಸ್ವಲ್ಪ ಕುತೂಹಲ, ಈ ಪುಟ್ಟಿ ಭಾರಿ ಚೂಟಿ ಆಟ ಆಡೋದು, ಯಾವತ್ತು ಈ ಅಳ್ಕೋತ ಏನು ಮಾಡ್ಲಿಕ್ಕತ್ತದ ಗಾರ್ಡನ್ಯಾಗ ಅಂತೇಳಿ, ಏ ಪುಟ್ಟಿ ಏನು ಮಾಡ್ಲಿಕ್ಕತ್ತಿ ಅಂತ ಕೇಳ. ಏನಿಲ್ಲ ಅಂಕಲ್, ನಂದು ಆ್ಯಕ್ಚುಲಿ ಗೋಲ್ಡ್ ಫಿಶ್ ಅದಲ್ಲ ಅದು ಸತ್ತು ಹೋತು, ಅದಕ್ಕೆ ಅಂತ್ಯಕ್ರಿಯೆ ತಯಾರಿ ಮಾಡ್ಲಿಕ್ಕತ್ತೀನಿ, ಅದನ್ನು ಇಲ್ಲಿ ಹುಗಿಬೇಕಂತ ಮಾಡೀನಿ ಅಂತ. ಹೌದಾ? ಓ ಸೋ ಸ್ಯಾಡ್ ಅನ್ನಂತ ಮಗ್ಗಲ್ನವ. ಆಮೇಲೆ ಅಂತ ಅಲ್ಲ ಪುಟ್ಟಿ, ನೀಗ ಆ್ಯಕ್ಚುಲಿ ಗೋಲ್ಡ್ ಫಿಶ್ ಇಷ್ಟು ಸಣ್ಣದಿರ್ತದೆ, ನೀ ಇಷ್ಟು ದೊಡ್ಡ ತೆಗ್ ಯಾಕೆ ತೆಗ್ದಿ ಅದಕ್ಕೆ ಅಂತ. ಏನಿಲ್ಲ ಅಂಕಲ್, ಆ್ಯಕ್ಚುಲಿ ಆ ಗೋಲ್ಡ್ ಫಿಶ್ ಅದಲ್ಲ ಅದು ನಿಮ್ಮ ಬೆಕ್ಕಿನ ಹೊಟ್ಯಾಗ ಸತ್ತದ, ಅದಕ್ಕೆ ಎರಡೂ ಕೂಡ ಇಲ್ಲೇ ಅಂತ್ಯಕ್ರಿಯೆ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಸೊ ಪೆಟ್ಗಳ ಜೊತೆ ಇಂಥ ಮಜಾ ಇರ್ತದೆ ರೀ. ಒಬ್ಬವಾಗ ತನ್ನ ಹೆಂಡತಿ ಪೆಟ್ಟಿನ ಬಗ್ಗೆ ಭಾಳ ಕಿರಿಕಿರಿ ಆಗಿಬಿಟ್ಟಿತ್ತು. ಅಂದ್ರೆ ಅವ್ನ ಹೆಂಡತಿ ಒಂದು ಬೆಕ್ಕ ಸಾಕಿದ್ಲು, ಆ ಬೆಕ್ಕ ಕಂಡ್ರೆ ಇವ್ನು ಕಿರಿಕಿರಿ ಆಗ್ತಿತ್ತು. ಒಂದು ದಿವಸ ಅವ್ನು ಬಿಡಲೇ ಇಲ್ಲ, ಏನು ಮಾಡ್ದ, ಬಡ ಬೆಕ್ಕನ್ನು ಹಾಕಿ ಹೆಣ್ತಿಲ್ಲಾರ್ದಾಗ ತನ್ನ ಕಾರ್ನಾಗ ಹಾಕ್ಕೊಂಡು ಹೋಗಿ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಿಟ್ಟು ಬಂದ. ಇವ ವಾಪಸ್ ಮನೆಗೆ ಬರೋದ್ರಾಗ ನೋಡ್ತಾನೆ ಆ ಬೆಕ್ಕ ವಾಪಸ್ ಬಂದುಬಿಟ್ಟದ. ತಲೆನಾಗ ಕೇಳ್ತೀವಿ ಇವಾಗ. ಮರುದಿವ್ಸ ಮುಂಜಾನೆ ಹೆಣ್ತಿಲ್ಲಾರ್ದಾಗ ಮತ್ತೆ ಆ ಬೆಕ್ಕನ್ನು ತೊಗೊಂಡ, ಮತ್ತೆ ತನ್ನ ಗಾಡಿಯಾಗ ಕುಡಿಸ್ಕೊಂಡ, ಅಂತೇಳಿ ಒಂದು 2 ಕಿಲೋಮೀಟ್ರ್ ದೂರ ಬಿಟ್ಟು ಬಂದ. ಆಮೇಲೆ ನೀವು ಹೇಳ್ತೀನಿ ಮನೆಗೆ ಬಂದು ನೋಡ್ತಾನೆ ಬೆಕ್ಕು ಹೆಣ್ತಿ ಇಬ್ಬರು ಆಟ ಆಡ್ಲಿಕ್ಕತ್ತಾರ. ಇವ್ನು ತಲೆನ ಕೆಟ್ಟೋದು. ಮತ್ತೊಂದು 2 ದಿನ ಹೆಂಗೋ ಸಂಭಾಳಿಸ್ದ. 3ನೇ ದಿನ ಏನು ಮಾಡ್ದ ಅಂತಂದ್ರೆ ಆ ಬೆಕ್ಕನ್ನು ತೊಗೊಂಡು ಹೋಗಿ ಒಂದು 15 ಕಿಲೋಮೀಟ್ರ್ ದೂರ ಬಿಟ್ಟು ಬಂದ. ಆಮೇಲೆ ನೋಡ್ತಾನೆ ಮನೆಗೆ ಬಂದು ಮತ್ತೆ ಬೆಕ್ಕ ಹಾಜರು. ಇದೇನೋ ಪ್ರಾಬ್ಲಮ್ ಅದ ತಡಿ ಅಂಥೇಳಿ ಈ ಬೆಕ್ಕಿಗೆ ನನ್ನ ಹೆಂಡತಿ ಸಂಬಂಧ ಕಡಿಬೇಕಂತ ಅವ್ನು ಫೈನಲಿ ವಿಚಾರ ಮಾಡಿ ಒಂದು ದಿವಸ ಮುಂಜಾನೆ ಎದ್ದವನು ಬಡ ಆ ಬೆಕ್ಕ ತೊಗೊಂಡು ದೂರ ಒಂದು 40 ಕಿಲೋಮೀಟ್ರ್ ಹೋದ. 40 ಕಿಲೋಮೀಟ್ರ್ ಹೋಗಿ ಆ ಬೆಕ್ಕನ್ನ ಅಲ್ಲಿ ಬಿಟ್ಟು ಇವ ವಾಪಸ್ ಬರ್ಕೊಂಡು ನೋಡ್ತಾನೆ. ಆ್ಯಕ್ಚುಲಿ ಇವ್ನು ಪ್ರಾಬ್ಲಮ್ ಆಗಿಬಿಡ್ತೀವಿ. ಹೆಂಡತಿಗೆ ಫೋನ್ ಮಾಡ್ದೆ, ಹಲೋ ನಾ ಮಾತಾಡ್ಲಿಕ್ಕತ್ತೇನೆ. ಹೌದ್ರಿ, ಏನಾಯ್ತು ಹೇಳ್ರಿ. ಏನಿಲ್ಲ, ಬೆಕ್ಕ ಮನೆಗೆ ಬಂದದೇನೋ ಅಂತ ಕೇಳ್ದ. ಹೌದು ಬಂದದ ಅಂತ. ಹಂಗಂದ್ರೆ ಸ್ವಲ್ಪ ಆ ಬೆಕ್ಕಿಗೆ ಕೊಡು, ನಾ ದಾರಿ ತಪ್ಪಿಸ್ಕೊಂಡು ಹೆಂಗೆ ಮನೆಗೆ ಬರ್ಬೇಕಂತ ಕೇಳ್ತೇನೆ ಅಂತ. ಇಷ್ಟೇ ಅಲ್ಲ, ಸರ್ದೇಶ್ ಪಾಂಡೆ ಇನ್ನಷ್ಟು ಜೋಕ್ಗಳನ್ನು ಹೇಳೋದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ.